ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ವಿಶ್ವವಿದ್ಯಾಲಯ ಅನುದಾನ ಆಯೋಗ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಯುಜಿಸಿಯ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಇದೇ ಡಿಸೆಂಬರ್ ನಡೆಯಲಿದೆ. ಈಗಾಗಲೇ ಡಿಸೆಂಬರ್ನ ಯುಜಿಸಿ ನೆಟ್ ಪರೀಕ್ಷೆಗೆ ಹಾಜರಾಗಲು ಲಕ್ಷಾಂತರ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಈವರೆಗೆ ನೆಟ್ ಎಕ್ಸಾಮ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಾಳೆ ಇಂದು ಅರ್ಜಿ ತಿದ್ದುಪಡಿ ವಿಂಡೋ ತೆರೆದಿದ್ದು, ಅಭ್ಯರ್ಥಿಗಳು ತಮ್ಮ ಫಾರ್ಮ್ಗಳಲ್ಲಿ ಆಗಿರುವ ಸಮಸ್ಯೆಗಳನ್ನು ಸರಿಪಡಿಸಬಹುದು. ತಿದ್ದುಪಡಿಗಳಿಗೆ ಕೇವಲ 2 ದಿನಗಳು ಮಾತ್ರ ಅವಕಾಶ ನೀಡಲಾಗಿದೆ. ಹಾಗಾಗಿ ನೋಂದಾಯಿತ ಅಭ್ಯರ್ಥಿಗಳು ನವೆಂಬರ್ 12ರ ಒಳಗೆ ತಮ್ಮ ಫಾರ್ಮ್ಗಳಿಗೆ ತಿದ್ದುಪಡಿ ಮಾಡಬಹುದು. ದೇಶದ ವಿವಿಧ ಕೇಂದ್ರಗಳಲ್ಲಿ ಸಿಬಿಟಿ ಮೋಡ್ನಲ್ಲಿ ನೆಟ್ ಪರೀಕ್ಷೆ ನಡೆಯಲಿದೆ. ಡಿಸೆಂಬರ್ 31ರಿಂದ ಜನವರಿ 7, 2026ರವರೆಗೆ ಈ ಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯ ಅವಧಿ 3 ಗಂಟೆಯಾಗಿದ್ದು, ವಿದ್ಯಾರ್ಥಿಗಳು ಗಮನ ಕೊಟ್ಟು ಎಕ್ಸಾಮ್ ಬರೀಬೇಕು. ಇನ್ನು ವಿದ್ಯಾರ್ಥಿಗಳು ಏನೇನು ತಿದ್ದುಪಡಿ ಮಾಡಬೇಕು ಮತ್ತು ಮಾಡಬಾರದು ಅಂತ ನೋಡೋದಾದ್ರೆ, ಅಭ್ಯರ್ಥಿಗಳು ಹೆಸರು, ಲಿಂಗ, ಫೋಟೋ, ಸಿಗ್ನೇಚರ್, ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ, ಶಾಶ್ವತ ವಿಳಾಸ, ಪತ್ರ ವ್ಯವಹಾರದ ವಿಳಾಸ, ಪರೀಕ್ಷಾ ನಗರ ಇತ್ಯಾದಿ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಕೇವಲ ತಮ್ಮ ಜನ್ಮ ದಿನಾಂಕ, ವರ್ಗ, ತಂದೆ ಮತ್ತು ತಾಯಿ ಹೆಸರಿಗೆ ತಿದ್ದುಪಡಿ ಮಾಡಬಹುದು. ತಿದ್ದುಪಡಿ ವಿಂಡೋ ಕ್ಲೋಸ್ ಆದ ನಂತರ ಎಲ್ಲ ಅಭ್ಯರ್ಥಿಗಳಿಗೆ ಪರೀಕ್ಷಾ ನಗರ ಸ್ಲಿಪ್ಗಳನ್ನು ನೀಡಲಾಗುತ್ತೆ. ನಂತರ ಪರೀಕ್ಷೆ ಪ್ರವೇಶ ಕಾರ್ಡ್ಗಳನ್ನು ನೀಡಲಾಗುತ್ತೆ. ಯುಜಿಸಿ ನೆಟ್ ಪರೀಕ್ಷೆಯನ್ನ ಸಹಾಯಕ ಪ್ರಾಧ್ಯಾಪಕ ಅರ್ಹತೆ, ಜೂನಿಯರ್ ರಿಸರ್ಚ್ ಫೆಲೋ ಅರ್ಹತೆ ಮತ್ತು ಪಿಎಚ್ಡಿ ಪ್ರವೇಶಕ್ಕಾಗಿ ನಡೆಸಲಾಗುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಶನ್ ಸಬ್ಸ್ಕ್ರೈಬ್ ಮಾಡಿ.